ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರದ ಗಾಂಧಿನಗರದಲ್ಲಿರುವ ಪೌರಕಾರ್ಮಿಕರ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಕೆಲ ಕುಟುಂಬಗಳ ಜಾಗ ತೆರವು ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪೌರಕಾರ್ಮಿಕರಲ್ಲದ ಕುಟುಂಬಗಳಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ಸಮಸ್ಯೆ ಎದುರಿಸುತ್ತಿರುವ ಕುಟುಂಬಗಳು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ಕಾರವಾರ ನಗರದ ಗಾಂಧಿನಗರದಲ್ಲಿರುವ ಪೌರಕಾರ್ಮಿಕರ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ವಾಸಿಸ್ತಾ ಇರುವ ಸುಮಾರು 9 ಕುಟುಂಬಗಳು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ಅಹವಾಲು ಸಲ್ಲಿಸಿವೆ. ಈ ವೇಳೆ ನಗರಸಭೆ ಆಯುಕ್ತ ಜಗದೀಶ್ ಹುಲಗೆಜ್ಜಿ ಮಾತನಾಡಿ, ಅಲ್ಲಿರುವವರು ಪೌರಕಾರ್ಮಿಕರ ರಕ್ತ ಸಂಬಂಧಿಗಳಾಗಿದ್ದು ಅವರಿಗೆ ಕಾನೂನುಬದ್ಧ ಹಕ್ಕಿಲ್ಲ. ಪೌರಕಾರ್ಮಿಕರ ವಸತಿ ನಿರ್ಮಾಣ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಅಕ್ರಮ ವಾಸಿಗರಿಗೆ ನೋಟಿಸ್ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನಿವಾಸಿಗಳು, ನಾವು ಹಲವು ವರ್ಷಗಳಿಂದ ಇಲ್ಲಿಯೇ ವಾಸಿಸ್ತಾ ಇದ್ದು ಬೇರೆ ಮನೆ ಮಠ ಇಲ್ಲ, ತಕ್ಷಣ ತೆರವು ಮಾಡಿದ್ರೆ ಸಂಕಷ್ಟ ಎದುರಾಗಲಿದೆ ಎಂದು ಮನವಿ ಮಾಡಿದ್ರು. ಇದನ್ನ ಆಲಿಸಿದ ಶಾಸಕ ಸತೀಶ್ ಸೈಲ್, ಮಾನವೀಯತೆ ದೃಷ್ಟಿಯಿಂದ ಮಳೆಗಾಲ ಮುಗಿಯುವವರೆಗೆ ಕುಟುಂಬಗಳನ್ನ ತೆರವು ಮಾಡಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದೇ ವೇಳೆ ಕಾಮಗಾರಿಗೆ ಅಡ್ಡಿಯಾಗುವಂತೆ ವಿಸ್ತರಿಸಿಕೊಂಡಿರುವ ಭಾಗಗಳನ್ನ ಮಾತ್ರ ತೆರವುಗೊಳಿಸಲಾಗುವುದು ಎಂದು ಆಯುಕ್ತರು ಭರವಸೆ ನೀಡಿದ್ದಾರೆ. 9 ಜನ ಮೊದಲಿಂದ ಕೆಲಸಕ್ಕೆ ಅವ್ರು ರಿಟೈರ್ಡ್ ಆದಮೇಲೆ ಈಗ ಅವ್ರ ಮನೆ ಫ್ಯಾಮಿಲಿ ಎಲ್ಲ ಇದ್ದಾರೆ, ಮಕ್ಕಳು ಇದ್ದಾರೆ. ಅದನ್ನು ತೆಗಿಲಿಕ್ಕೆ ಇವ್ರು ಪ್ರಯತ್ನ ಮಾಡಿ. ನಾನು ಹೇಳಿದೆ, ನೀವು ಹೆಂಗೆ ತೆಗಿತೀರ ಅವ್ರಿಗೆ? ಅಲ್ಲ ಮೇಡಮ್, ಏನು ಗೊತ್ತುಂಟ, ಅಲ್ಲ ಗೌರ್ಮೆಂಟ್ ಕೊಟ್ಟೋದು ಕರೆಕ್ಟ್, ಆದರೆ ಈಗ ಸ್ಲಮ್ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ನಮ್ಮ ಪ್ರೊವಿಷನ್ ಮಾಡಿ ಅಲ್ಲಿ ಜನ ತೆಗಿಬೇಡಿ ಅಂತ ಹೇಳಿ. ಫೋನ್ ಮಾಡಬಹುದಿತ್ತಲ್ಲ ಸಾಹೇಬ್ರ ಬಂದಾಗ ಇದು 9 ಜನತನ್ನು ಸಾಹೇಬ್ರ ಮುಂದೆ ಗಮನಕ್ಕೆ ತಂದಾಗ ಈ ಮನೆಗಳ ಕ್ವಾರ್ಟರ್ಸ್ ಕಟ್ಟಾದ್ಮೇಲೆ ಖುಲ್ಲಾ ಜಾಗ ಇತ್ತು, ಆಶ್ರಯದಲ್ಲಿ ಅವರಿಗೆ ಒಂದು G+4 ನಾವು ಕೊಡೋಣ ಅಂತೇಳಿ ಒಪ್ಕೊಂಡಿದ್ದೀವಿ. ಆ ಪ್ರಕಾರ ಗ್ರೌಂಡ್ ಕ್ಲಿಯರ್ ಇದ್ದರೆ ಮಾತ್ರ ನನಗೆ ಸಾಹೇಬ್ರೆ ಅಧ್ಯಕ್ಷರಿರ್ತಾರೆ, ಆ ಕಮಿಟಿಯಲ್ಲಿ ತೊಗೊಂಡು ಮಾತಾಡಿ ಅದ್ರ ತಕ್ಕಂಗೆ ಎಲ್ಲರೂ ಒಪ್ಕೊಂಡ್ರು ಮೇಡಮ್. ಒಪ್ಕೊಂಡು ಬ್ಲಡ್ ರಿಲೇಷನ್ ಮೇಡಮ್, ಅವ್ರು ಕ್ವಾರ್ಟರ್ಸಿಗೆ ಸಂಬಂಧಪಟ್ಟವರು ಅಲ್ಲ, ಬ್ಲಡ್ ರಿಲೇಷನ್ ಆದರೂ ಸಾಹೇಬ್ರು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಅವ್ರಿಗೆ ಕೊಡೋಣ ಅಂತ ಹೇಳಿದ್ರು. ಈ ಆಶ್ರಯ ಸೆಕ್ಷನ್ ಕೊಡಬೇಕಾದ್ರೆ ಗ್ರೌಂಡ್ ಕ್ಲಿಯರ್ ಇರಬೇಕು, ಅದನ್ನ ಈಗ ಮಾಡಿಸ್ತಾ ಇದೆ. 7 ಜನ ತೆಗೆದಾಯ್ತು, ಇನ್ನು 7 ಜನ ಸಮಸ್ಯೆ ಮಾಡಿ. ಈಗ ಮಳೆಗಾಲಕ್ಕೆ ಸರ್ ಅವ್ರು ಪಾಡಿಗೆ ಹೇಳ್ಕೊಂಡು ಒಂದು 7 ಜನ ಹೋದ್ರು ಸರ್, 7 ಜನ ಹೋದ್ರು ಸರ್, 7 ಜನ ಹೋದ್ರು. ಈಗ ನೀವು ನಿಮ್ಮಲ್ಲಿ ಕಾಂಟ್ರಾಕ್ಟ್ ತಗೊಂಡಿದ್ದೀರಿ, ಕಾಂಟ್ರಾಕ್ಟ್ ಎಲ್ಲರೂ ಬೆಳಗಾವಿಯವರಿಂದ ಅಲ್ಲಿಂದ ಲೇಬರ್ಸ್ ಬಂದಿದ್ದಾರೆ. ನೀವು ಇಲ್ಲಿ ಏನು ಹೇಳ್ತೀರಿ, ಅವರು ಕೆಲಸ ತೆಗೆಯೋದಿಲ್ಲ. ಮಕ್ಕಳು ಸ್ವಲ್ಪ ದೊಡ್ಡದಾದ್ಮೇಲೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತದೆ. ಹಾಗಂತ ಹೇಳ್ಕೊಂಡು ನೀವು ಅಲ್ಲಿಂದ ತಂದು ಇಲ್ಲಿ ಹಾಕಿ ಇಲ್ಲಿ ಅಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಸ್ವಲ್ಪ ಬೇರೆ ಕೆಲಸ ಸರ್. ಇದು ಕೆಲಸ ಮಾಡ್ಲಿಕ್ಕೆ ಬಂದ್ರಪ್ಪ ಅಂತಂದ್ರೆ ತಾವೇ 9 ಫ್ಯಾಮಿಲಿಯಿಂದ 9 ಜನ ಅಲ್ಲಿ ಇದ್ದವ್ರು ಸರ್. ಒಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡೋರು ಇದ್ದಾರೆ ಸರ್, ಒಬ್ಬರು LICಯಲ್ಲಿ ಕೆಲಸ ಮಾಡೋರು ಸರ್, ಬ್ಲಡ್ ರಿಲೇಷನ್ ಸರ್, ಅವ್ರು ಯಾರೂ ಇಲ್ಲ ಸರ್. ಪೌರ ಕಾರ್ಮಿಕರ ಮನೆ ಒಂದು ಸರ್, ಮನೆ ಹಿಡಿದಿತ್ತು 4. ಆಶ್ರಯದಲ್ಲಿ ತೊಂದರೆ ಆಗೋ ಲೆವೆಲ್ಗೆ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಸರ್, ಅದನ್ನು ಟಚ್ ಮಾಡಬಾರ್ದು ಹೇಳ್ತಾರೆ ಸರ್. ನನ್ನ ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ನಿಂದಿಸ್ಕೊಂಡಿದ್ದೀನಿ, ಅದಕ್ಕೂ ಟಚ್ ಮಾಡಲಿಕ್ಕೆ ಸರ್. ನಿಮ್ಮ ಜಾಗ ಇದ್ರೆ ಮಾತ್ರ. ಈಗ ಏನಾದರೂ ಮಾಡಿ ಅವ್ರಿಗೆ ಹೆಲ್ಪ್ ಹೆಂಗೆ ಮಾಡಬೇಕು, ವಯೋಮೇಲೆ ಐ ವಿಲ್ ನಾಟ್ ಡಿನೈ ಯುವರ್ ವರ್ಡ್ಸ್. ಉಳಿದವ್ರಿಗೆ ನಾನು ಬಿಡೋದು ಅಂತ ಆಯ್ತು, 7 ಜನರಿಗೆ ಆಮೇಲೆ ಕೊಟ್ಟರೆ ತಾವು ಹೇಳಿರಲ್ಲ ಸರ್, ಒಪ್ಪಿರಲ್ಲ ಸರ್. ಆಯ್ತು. ಅವ್ರು ಏನು ಕೇಳಿದ್ರು ಸರ್, ನಾವು ಮಳೆಗಾಲ ಗ್ರೂಪ್ ಕೇಳ್ತಾರೆ ಸರ್, ಅವರು ನಮಗೆ ಗ್ಯಾರಂಟಿ ಅಂತ ತಾವು ಹೇಳಿದ್ರು ಕೂಡ ಆ ರೀತಿ ಎಲ್ಲಾದರೂ ಹೋಗಿ ಮತ್ತೇನಾದರೂ ಮಾಡಿ ಮತ್ತೆ ಸ್ವಲ್ಪ ದಿವಸ ತಾಳೆ. ಈ ಮಳೆಗಾಲವರೆಗೆ ನಾನು ಬೇಸ್ ಬಿಲ್ಡಿಂಗ್ ಬಿಟ್ಕೊಂಡು ಸರ್, ನನ್ನ ಬಿಲ್ಡಿಂಗ್ ಹೊಸ ಅಲ್ಲಿ ಬೇರೆ ಯಾವ ವ್ಯವಸ್ಥೆ ಮಾಡುವ ಅಲ್ಲಿ ಅವ್ರಿಗೆ ವಾರ್ನಿಂಗ್ ಕೊಡ್ರಿ ಸರ್. ಸರ್ ಹೊಸ ಬಿಲ್ಡಿಂಗ್ ಸಮಸ್ಯೆ ಇದೆ ಸರ್. ಕನ್ನಡದಲ್ಲಿ ನಿಮಗೆ ಆಶ್ರಯದಲ್ಲಿ ನಾವು ಪಡ್ತಾ ಇದ್ದೇವಲ್ಲ, ಅದೊಂದು ಪ್ರೋಗ್ರೆಸ್ ಯಾವ ರೀತಿ ಇದೆ ಅಂತ ಸರ್, ನಾವು ಅವತ್ತು ಬಂದು ಏನು ಹೇಳಿದ್ರಿ ಸರ್, ಫಸ್ಟ್ PKG ಕಟ್ಟಬೇಕಾಗಿತ್ತು, ಕಟ್ಕೊಳ್ರಿ. ಆಮೇಲೆ ಇಲ್ಲಿ ದೇವಸ್ಥಾನ ಇರೋದ್ರಿಂದ ಜಾಗ ಎಷ್ಟು ಬಿಟ್ಕೊಳ್ಬೇಕು, ಖಾಲಿ ಮಾಡ್ಕೊಂಡು ಉಳಿದ ಜಾಗದಲ್ಲಿ 9 ಜನ ಅಂದರೆ ಮಾತಾಡ್ತಾರೆ. ಆ 9ಕ್ಕೆ G+3 ತಗೊಳ್ಳೋಣ ಅಂತ ಹೇಳಿದ್ರು ಸರ್. G+3 ತಗೊಂಡ್ರೆ ಅದೇ ಜಾಗದಲ್ಲಿ ಆ 9 ಜನ ಅವತ್ತು 9 ಜನ ಬಿಟ್ಟು ಮತ್ತೆ ಜಾಸ್ತಿ ಆಗ್ತಾರೆ. 9 ಜನ ಬಿಟ್ಟರೆ ಬೇರೆ
ಕೊಡ್ತೀನಿ. ಆ ಆ 9 9 ಜನರ ಜನಕ್ಕೆ ಹೆಸರು ಉಂಟಲ್ಲ, ಆಶ್ರಯ 9 ಮಾಡ್ಲಿಕ್ಕೆ ಜನರ ಹೆಸರು ಹೇಳಿದ್ರು. ಉಂಟಲ್ಲ ಮೇಡಮ್ಗೆ ಕೊಟ್ಟಿದ್ದೀವಿ. ಎಸ್ ಸರ್. ಅಷ್ಟೇ ಜನರಿಗೆ ನಾವು ಏನು ಮಾಡುವ ಆಶ್ರಯ